ಭಾರತದ ಸಂತಾನೋತ್ಪತ್ತಿ ಪ್ರಮಾಣದಲ್ಲಿ ಭಾರಿ ಕುಸಿತ ಆಗ್ತಾ ಇದೆ. ರಿಫ್ರೆಶ್ಮೆಂಟ್ ಮಟ್ಟಕ್ಕಿಂತ ಕೆಳಗಿಳಿದಂತಹ ಭಾರತದ ಜನನ ಪ್ರಮಾಣ ಈಗ 10 ವರ್ಷಗಳಲ್ಲಿ 2.3 ರಿಂದ 1.9ಕ್ಕೆ ಸಂತಾನೋತ್ಪತ್ತಿಯ ದರ ಇಳಿಕೆ ಆಗ್ತಾ ಇದೆ. ಶೀಘ್ರದಲ್ಲೇ ಭಾರತದ ಜನಸಂಖ್ಯೆಯಲ್ಲಿ ಭಾರಿ ಕುಸಿತವಾಗುವಂತಹ ಸಾಧ್ಯತೆಗಳು. 2023ರಲ್ಲಿ ಚೀನಾವನ್ನ ಭಾರತ ಹಿಂದಿಕ್ಕಿದ್ದು ಒಟ್ಟು ಜನಸಂಖ್ಯೆ 3ನೇ ಮಗುವಿಗೆ ಆಂಧ್ರ ಸರ್ಕಾರದಿಂದ 30,000 ಪ್ರೋತ್ಸಾಹಧನವನ್ನು ಕೂಡ ಕೊಡಲಾಗಿತ್ತು. ಇನ್ನು ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಜನನ ಪ್ರಮಾಣದಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ. ಇದಕ್ಕೆ ಕಾರಣಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಭಾರತೀಯ ಮಹಿಳೆಯರ ಸರಾಸರಿ ವಿವಾಹ ವಯಸ್ಸು 18. ಆದರೆ ಭಾರತದಲ್ಲಿ ಹೆಚ್ಚು ಮಕ್ಕಳು ಮಕ್ಕಳ ಬದಲು ಒಂದೇ ಮಗುವಿಗೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಇವತ್ತು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಶಿಕ್ಷಿತರಾಗ್ತಾ ಇದ್ದಾರೆ. ಎಜುಕೇಷನಲ್ಲಿ ಸಾಕಷ್ಟು ಆಸಕ್ತಿ ಇದೆ, ಹಾಗಾಗಿ ಅರಿವು ಜಾಸ್ತಿ ಇದೆ. 18 ವಯಸ್ಸಿಗೆ ಭಾರತೀಯ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. ಅದರಲ್ಲೂ ಜೊತೆಗೆ ಒಂದು ಮಗುವಿಗೆ ಈಗ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣದಿಂದ ಜನನ ಪ್ರಮಾಣದಲ್ಲಿ ಭಾರಿ ಇಳಿಕೆಯಾಗಿದೆ ಅನ್ನುವಂತಹ ಮಾಹಿತಿ. ಭಾರತದ ಸಂತಾನೋತ್ಪತ್ತಿ ಪ್ರಮಾಣದಲ್ಲಿ ಗಣನೀಯ ಕುಸಿತ ಉಂಟಾಗ್ತಿದೆ. ರಿಫ್ರೆಶ್ಮೆಂಟ್ ಮಟ್ಟಕ್ಕಿಂತ ಈಗ ಭಾರತ ಜನನ ಪ್ರಮಾಣ ಕೆಳಗೆ ಇಳಿತಾ ಇದೆ. ಕೇವಲ ಒಂದೇ ದಶಕದಲ್ಲಿ 2.3 ರಿಂದ 1.9ಕ್ಕೆ ಇಳಿಕೆಯಾಗಿದೆ. ದೆಹಲಿಯ ಜನನ ಪ್ರಮಾಣ ಫಿನ್ಲ್ಯಾಂಡ್ಗಿಂತಲೂ ಕೂಡ ಅತಿ ಕಡಿಮೆ ಆಗ್ತಾ ಇದೆ. ಶೀಘ್ರದಲ್ಲೇ ಭಾರತದ ಜನಸಂಖ್ಯೆಯಲ್ಲಿ ಭಾರಿ ಕುಸಿತ ಆಗುವಂತಹ ಸಾಧ್ಯತೆ ಇದೆ. ಜನಸಂಖ್ಯೆ 36 ಕೋಟಿಯಿಂದ 145 ಕೋಟಿಗೆ ಏರಿಕೆಯಾಗಿತ್ತು. 2023ರಲ್ಲಿ ಚೀನಾವನ್ನ ಭಾರತ ಹಿಂದಿಕ್ಕಿತ್ತು ಜನಸಂಖ್ಯೆಯಲ್ಲಿ. ಪ್ರಸ್ತುತ ಭಾರತದ ಒಟ್ಟು ಫಲವತ್ತತೆ ದರವನ್ನು ಗಮನಿಸುವುದಾದರೆ 1.9. 3ನೇ ಮಗುವಿಗೆ ಆಂಧ್ರ ಸರ್ಕಾರ ಒಂದು ಕಡೆ 30,000 ಪ್ರೋತ್ಸಾಹ ಧನವನ್ನು ಕೊಡೋದಕ್ಕೆ ಮುಂದಾಗಿದೆ.